ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆ ಪ್ರೈಸ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಅಂದ್ರೆ ಇಲ್ಲ, ಇವತ್ತು ಕಾನ್ಸ್ಟೆಂಟ್ ಆಗಿದೆ. ತುಂಬಾ ರೇರ್ ಕೇಸಸ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ. ಬಟ್ ಏನೇ ನೀವು ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿನೂ ನಾನು ಮಾಡಿದ್ರು ಚಿನ್ನದ ಬೆಲೆ ಜಾಸ್ತಿ ಆಗೋಗಿದೆ. ಯಾಕಂದ್ರೆ 9,000 ಗಡಿ ದಾಟಾಗಿದೆ ಚಿನ್ನ ಆಲ್ರೆಡಿ. ನಾನು ಹೇಳ್ದಂಗೆ ಇದ್ರ ಜೊತೆಗೆ ಇವಾಗ ಬೆಳ್ಳಿ ಅಂತೂ ವಿಪರೀತವಾಗಿ ಏರ್ಕೊಂಡ್ಬಿಟ್ಟಿದೆ. ಆಲ್ ಆಫ್ ಸಡನ್ ಆಗಿ ನಮ್ಗೆ ಬೆಳ್ಳಿಯ ದರದ ಮೇಲೆ ಹೊಡೆತ ಬಿದ್ದಿರುವಂತದ್ದು. ಬೆಳ್ಳಿ ತುಂಬಾ ಕಡಿಮೆ ದರದಲ್ಲಿ ಓಡ್ತಾ ಇತ್ತು ಒಂದು ತಿಂಗಳಿಂದ. ಬಟ್ ಇವಾಗ ಬೆಳ್ಳಿ ಇನ್ನೇನು ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಬೆಳ್ಳಿಯ ದರನು ಏರಿಕೆ ಆಗಿದೆ. ಇದ್ರ ಜೊತೆಗೆ ಯಥಾಸ್ಥಿತಿ ಚಿನ್ನನು ಏರಿಕೆ ಆಗಿದೆ. ಬಟ್ ಇವತ್ತೇನು ಏರಿಕೆ ಆಗಿಲ್ಲ, ಕಾನ್ಸ್ಟೆಂಟ್ ಆಗಿದೆ ಮಾರುಕಟ್ಟೆಯಲ್ಲಿ. ಎಷ್ಟಿದೆ ನೋಡೋಣ ಬನ್ನಿ. ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 9,245 ರೂಪಾಯಿ ಆಗಿದೆ. 9,245, ನಿನ್ನೆ 9,245. 10 ಗ್ರಾಮಿನ ಚಿನ್ನ 92,450, ನಿನ್ನೆ 92,450. ಏನು ಬದಲಾವಣೆ ಆಗ್ಲಿಲ್ಲ. ಬಟ್ ಏನಂದ್ರೆ ನಿಮ್ಗೆ GST, ಮೇಕಿಂಗ್, ವೇಸ್ಟೇಜ್ ಎಲ್ಲ ಬಿಟ್ಟರು ಸಹ ಮಾರ್ಕೆಟ್ ವ್ಯಾಲ್ಯೂನೇ ನಿಮ್ಗೆ 9,245 ರೂಪೀಸ್ ಆಗಿದೆ. 9,245 ರೂಪೀಸ್ ಆಗಿದೆ. ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಬಿಟ್ಟು ನೀವು ಅಡಿಷನಲ್ ಆಡ್ ಮಾಡ್ತೀನಿ ಅಂದ್ರು ನಿಮಗೆ ಇವಾಗ 1 ಗ್ರಾಮ್ಗೆ ಆಲ್ಮೋಸ್ಟ್ ನಿಮಗೆ 10,000 ತನಕ ಹೋಗುವಂತ ಚಾನ್ಸಸ್ ಗಳಿದೆ. ಅವತ್ತೇ ಹೇಳ್ದೆ ನಾನು, 10,000 ಅಲ್ಲ 13,000 ಹೋಗುತ್ತೆ ಮುಂದಕ್ಕೆ ಚಿನ್ನ ಅಂತ ಹೇಳ್ಬಿಟ್ಟು. ಇವಾಗ ಆಲ್ಮೋಸ್ಟ್ ಬಂದ್ ಕೂತ್ಕೋತಾ ಇದೆ ಬಾರ್ಡರ್ಗೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 9,707, ನಿನ್ನೆ 9,707 ರೂಪಾಯಿ. 10 ಗ್ರಾಮಿನ ಚಿನ್ನ 97,070, ನಿನ್ನೆ 97,070. ಏನು ಬದಲಾವಣೆಗಳು ಆಗ್ಲಿಲ್ಲ. ಬಟ್ ಏನಂದ್ರೆ ಪ್ರೈಸ್ ಜಾಸ್ತಿನೇ ಇದೆ. ನೆಕ್ಸ್ಟ್ 18 ಕ್ಯಾರೆಟ್ ಚಿನ್ನ ನೋಡೋಣ. 7,469, ನಿನ್ನೆ 7,470. 10 ಗ್ರಾಮಿನ ಚಿನ್ನ 74,690, ನಿನ್ನೆ 74,700 ರೂಪಾಯಿ. ಇದರಲ್ಲಿ 1 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಮೇಜರ್ ಆಗಿ ಏನು ಇಲ್ಲ. ಸೊ ಏನು ಬದಲಾವಣೆಗಳು ಅಷ್ಟೊಂದು ಆಗ್ಲಿಲ್ಲ ನಮ್ಗೆ. ಬಟ್ ಬೆಳ್ಳಿಯ ದರದಲ್ಲಿ ಮಾತ್ರ ಹೇಳದಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್. ಇವಾಗ ನಾವು ಚಿನ್ನ ಹೆಂಗೆ ಪ್ರೈಸ್ ಏರಿಕೆ ಅಂತ ಹೇಳಿ ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇದ್ವಿ, ಅದೇ ರೀತಿ ಬೆಳ್ಳಿಯ ದರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇವತ್ತು ಏರಿಕೆ ಆಗಿದೆ. 107 ರೂಪಾಯಿ ಆಗಿದೆ ಬೆಳ್ಳಿಯ ದರ. ಯಾಕಂದ್ರೆ ಲಾಸ್ಟ್ ಒಂದು 10-15 ಡೇಸ್ ಹಿಂದೆ 100 ರೂಪಾಯಿ ಒಳಗಡೆ ಇತ್ತು. ಆಮೇಲೆ 103 ರೂಪಾಯಿ, 104 ರೂಪಾಯಿ. ಇವತ್ತು ನೋಡಿದ್ರೆ 107 ರೂಪಾಯಿ. ಮತ್ತೆ ಬೆಳ್ಳಿಯ ದರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಲ್ ಆಫ್ ಸಡನ್ ನಮಗೆ ಯಾವ ತರ ಪ್ರೈಸಿಂಗ್ ವೇರಿಯೇಷನ್ ಅಂದ್ರೆ 4 ರೂಪೀಸ್ 5 ರೂಪೀಸ್ ಏರಿಕೆ ಆಗ್ತದೆ ಒಂದೊಂದೇ ದಿನ. ಸೊ ಇದು ಮತ್ತೆ 114 ರೂಪಾಯಿ ಇತ್ತು ಲಾಸ್ಟ್ ಮಂತ್. ಮ್ಯಾಕ್ಸಿಮಮ್ 114 ರೂಪಾಯಿಗೆ ಹೋಗಿತ್ತು ಬೆಳ್ಳಿಯ ದರ. ಇವಾಗ ಎಷ್ಟಕ್ಕೆ ಹೋಗುತ್ತೆ ಅನ್ನೋದು ಇವಾಗ ನೋಡ್ಬೇಕಷ್ಟೇ ನಾವು. ಇವಾಗ 107 ರೂಪಾಯಿ ಬಂದು ಕೂತ್ಕೋತು. 114 ರೂಪಾಯಿ ಇದ್ದಿದ್ದಂತ ಬೆಳ್ಳಿ ಇವಾಗ ಎಲ್ಲಿಗೆ ಹೋಗುತ್ತೆ ಮುಂದಕ್ಕೆ ನೋಡ್ಬೇಕು ನಾವು. ಸೊ ಬೆಳ್ಳಿ ಖರೀದಿ ಮಾಡ್ಬೇಕು ಅಂತಿರೋರು ಮಾಡ್ಬೋದು, ಇಲ್ಲ ಅಂತಂದ್ರೆ ಚಿನ್ನ ಖರೀದಿ ಮಾಡೋರು ಮಾಡ್ಬೋದು. ಮಾಡ್ಲೇಬೇಡಿ ಅಂತ ನಾವೇನ್ ಹೇಳ್ತಾ ಇಲ್ಲ, ಬಟ್ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇರೋದಷ್ಟೇನೆ. ಸೊ ನಾನ್ ತಿಳಿಸೋದು ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ, GST, ಮೇಕಿಂಗ್ ಅಥವಾ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿ ತಿಳಿಸುವಂತದ್ದು. ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳ್ಳಿಯ ದರ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಿಸ್ತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತಾರಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.